ವೆಲ್ಕಮ್ ಬ್ಯಾಕ್. ನಟರಾಜ್ ಗೌಡ್ರೆ, ನೋಡ್ರಿ ಇವತ್ತು ಸಭೆ ಆಯ್ತು ಚಿತ್ತಾಪುರದಲ್ಲಿ. ಸಭೆಯಿಂದ ಆಚೆ ಬಂದ ಕೆಲ ದಲಿತ ಸಮಿತಿಯವ್ರು ಏನ್ ಹೇಳ್ತಿದ್ರು ಅಂದ್ರೆ, ನೋಡ್ರಿ RSS ನವರು ಕೈಯಲ್ಲಿ ಲಾಠಿ ಹಿಡ್ಕೊಳ್ತಾರೆ. ಆ ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡಿದ ಸಂದರ್ಭದಲ್ಲಿ ಏನಾದ್ರೂ ಕಾನೂನಾತ್ಮಕವಾಗಿ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ? ಸೇಮ್ ಸೆಂಟೆನ್ಸ್ ಇದು ಆಚೆ ಬಂದಿದ್ದು. ಅಂದ್ರೆ ಚಿತ್ತಾಪುರ ಭಾಗದಲ್ಲಿರುವ ದಲಿತ ಸಂಘರ್ಷ ಸಮಿತಿಯವರಿಗೆ ಅಲ್ಲಿರುವ ಲೋಕಲ್ ಪೊಲೀಸು, ಲೋಕಲ್ ಅಡ್ಮಿನಿಸ್ಟ್ರೇಷನ್, ರಾಜ್ಯ ಸರ್ಕಾರದ ಅಡಿಯಲ್ಲಿರುವ ಹೋಮ್ ಡಿಪಾರ್ಟ್ಮೆಂಟ್ ಇದೆಲ್ಲ ಕಾರ್ಯ ನಿರ್ವಹಿಸ್ತಿದೆ ಅನ್ನೋದು ನೆನಪೇ ಇಲ್ವಾ ಅಂತ. ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ? ಲೋಕಲ್ ಪೊಲೀಸು, ಅದಕ್ಕಿಂತ ಮೇಲೆ ಯಾರು? ಹೋಮ್ ಡಿಪಾರ್ಟ್ಮೆಂಟ್. ಇದೆಲ್ಲ ಅಸ್ತಿತ್ವದಲ್ಲಿ ಇದೆ ಅನ್ನೋದನ್ನ ಮರ್ತು ಹೋಗಿದ್ದಾರಾ ಅಥವಾ ಅಸ್ತಿತ್ವದಲ್ಲಿ ಇರೋ ರೀತಿಯಲ್ಲಿ ವರ್ತನೆ ಮಾಡ್ತಿಲ್ವಾ? ಇಲ್ಲ, ಅದು ದಲಿತ ಸಂಘಟನೆಗಳಿಗೆ ಒಂದು ಆತರ ಚಿಂತೆ ಮಾಡೋ ಅಗತ್ಯ ಇಲ್ಲ. ಆತರ ಏನು ಪ್ರಾಬ್ಲಮ್ ಆಗಲ್ಲ. ಯಾಕಂದ್ರೆ ಕಾನೂನು ಕಾಪಾಡುತ್ತೆ, ಕಾನೂನೇ ದೊಡ್ಡದು. ಆಮೇಲೆ ಬಟ್ ಒಂದು ಭಯದ ವಾತಾವರಣವನ್ನ ಆ ಸಂಘಟನೆ ಯಾರು ಪಥಸಂಚಲನ ಮಾಡ್ತಾರಲ್ಲ, ಆ ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡ್ತಾರಲ್ಲ, ಅವರನ್ನು ಮೂಡಿಸಿದ್ದಾರೆ. ಭಯದ ವಾತಾವರಣ ಮೂಡಿಸಿದ್ದಾರೆ. 100 ವರ್ಷ ಇಲ್ದಿದ್ದ ಭಯ ಇವಾಗ ಅಂತಂದ್ರೆ ಕಲಬುರಗಿಯಲ್ಲಿ 70, ಚಿತ್ತಾಪುರದಲ್ಲಿ 10 ಪಥಸಂಚಲನ ಆಗಿದೆ. ನಾನು ಇವತ್ತಿನ ಲೆಕ್ಕ ಕೊಡ್ತಿದ್ದೀನಿ. ಈಗ 100 ವರ್ಷ ಕಂಪ್ಲೀಟ್ ಆಗಿದೆ. ನಿಮಗೆ ಕೇಳ್ತಿದ್ದೀನಿ, ನೀವೇ ಉತ್ತರ ಕೊಡ್ಬೇಕು ಸರ್. ಇಲ್ಲ ಸರ್, ನೀವು ಭಯ ಅಂದ್ರೆ 4 ನಿಮಿಷದ ಪ್ರಶ್ನೆಗೆ 40 ಸೆಕೆಂಡ್ ಬರಲ್ಲ ನೀವು. ಇಲ್ಲ ಸರ್, ನೀವು 8 ನಿಮಿಷ ಉತ್ತರ ಕೊಡಿ. ನನಗೆ ಕನ್ವಿನ್ಸ್ ಆಗ್ಬೇಕಷ್ಟೇ, ಜನರಿಗೆ ಕನ್ವಿನ್ಸ್ ಆಗ್ಬೇಕು. ನೋಡಿ ಸರ್, ಚಿತ್ತಾಪುರದಲ್ಲಿ 10 ಪಥಸಂಚಲನ ಆಗಿದೆ, ಕಲಬುರಗಿಯಲ್ಲಿ 70 ಆಗಿದೆ, ರಾಜ್ಯಾದ್ಯಂತ 450 ಆಗಿದೆ. ಇದು ವಕೀಲರು ಕೊಟ್ಟಿದ್ದ ಲೆಕ್ಕ. ಅಲ್ಲಿ ಎಲ್ಲೂ ಇಲ್ಲದ ಭಯ ಚಿತ್ತಾಪುರದಲ್ಲಿ ಅದು ಹೆಂಗೆ ಅಂತ. ಇಡೀ ದೇಶದಲ್ಲಿ ಈಗ ತಾವಡೆ ಅವರು ಒಂದು ಮಾತು ಹೇಳಿದ್ರು, ಇಡೀ ದೇಶದಲ್ಲಿ ಸಂವಿಧಾನ ದೆಹಲಿ ಜಂತರ್ ಮಂತ್ರ ಸಂವಿಧಾನ ಸುಟ್ಟಿದ್ರಲ್ಲ, ಅವಾಗ ಯಾರು ಬಿಜೆಪಿ ಇರೋದನ್ನ ಪ್ರೊಟೆಸ್ಟ್ ಮಾಡ್ಲಿಲ್ಲ. ಆಯ್ತಾ? ಸಂವಿಧಾನ ಸುಟ್ರು, ಸಂವಿಧಾನದ ಪೀಠಿಕೆಯಿಂದ ಜಾತ್ಯತೀತ ಪದ ತೆಗೆದ್ರು, ಸಂವಿಧಾನವನ್ನೇ ಬದಲಾವಣೆ ಮಾಡಕ್ಕೆ ಬಂದಿರೋದು ನಾವು ಅಂತ ಬಿಜೆಪಿಯ ಸಂಸದ ಘಂಟಾಘೋಷವಾಗಿ ಹೇಳಿದ್ರು. ಈ ತರದೆಲ್ಲ ಅವಾಗ ಪ್ರಕರಣಗಳು ನಡೀತಾ ಇರೋದ್ರಿಂದ ಒಂದು ಭಯದ ವಾತಾವರಣ ಇದೆ, ಸಂವಿಧಾನಕ್ಕೆ ಅಪಾಯ ಇದೆ ಅಂತ ಹೇಳಿ ಸಂವಿಧಾನವನ್ನು ನಂಬಿಕೊಂಡು ಬಂದಿರತಕ್ಕಂಥ ಎಲ್ಲರಿಗೂ ಒಂದು ಭಯದ ವಾತಾವರಣ ಇದೆ. ಆದ್ರೆ ಅದನ್ನ ಭಯ ಹೋಗಲಾಡಿಸಬೇಕಾದಂತಹ ಬಿಜೆಪಿ ಮತ್ತೆ ಅದರ ಸಂಘ ಪರಿವಾರದವರು ಅದು ಸಂವಿಧಾನಕ್ಕೆ ಗೌರವ ಕೊಟ್ಟು ಪೀಠಿಕೆಯನ್ನು ಇಟ್ಕೊಂಡು ಭಾರತ ಧ್ವಜವನ್ನು ಇಟ್ಕೊಂಡು ಮಾಡಿದ್ರೆ ಏನು ಭಯ ಇಲ್ಲ. ಬಟ್ ಲಾಠಿ ಇಟ್ಕೊಂಡು ಮಾಡ್ತಾ ಇರೋದು ಅದು ಶೋಭೆ ಅಲ್ಲ ಅಂತ ಹೇಳಿ ಅಲ್ಲಿನ ಜನ, ದಲಿತ ಸಂಘಟನೆಯವರಾಗ್ಲಿ ಬೇರೆ ಜನ ಆಗ್ಲಿ ಅಭಿಪ್ರಾಯ ಕೊಡ್ತಾ ಇರ್ಬೇಕಾರೆ, ಇನ್ನ ಬಿಜೆಪಿ ಮತ್ತೆ RSS ಅವರು ಅದ್ರ ಬಗ್ಗೆ ತೀರ್ಮಾನ ಮಾಡ್ಬೇಕಾದವ್ರು ಅವರು. ಆದ್ರೆ ಸಂವಿಧಾನವನ್ನು ಬದಲಾಯಿಸಲ್ಲ, ಸಂವಿಧಾನವೇ ಪರಮೋಚ್ಚ ಧರ್ಮ ಗ್ರಂಥ, ಪ್ರಜಾಪ್ರಭುತ್ವವೇ ಧರ್ಮ, ತ್ರಿವರ್ಣ ಧ್ವಜವೇ ನಮಗೆಲ್ಲ ಲಾಂಛನ ಅಂತ ಯಾವತ್ತು ಬಿಜೆಪಿ RSS ಅವರು ಇಲ್ಲಿವರೆಗೂ ಅದು ಘಂಟಾಘೋಷವಾಗಿ ಹೇಳ್ಬೇಕಿದೆ, ಅದು ಮನವರಿಕೆ ಮಾಡ್ಕೊಡ್ಬೇಕಿದೆ. ಆ ಮನವರಿಕೆ ಮಾಡಿಕೊಟ್ಟಿಲ್ಲ. ಇಡೀ ದೇಶ ಸುಪ್ರೀಂ ಕೋರ್ಟ್ನ ಜಡ್ಜ್ ಮೇಲೆ ಯಾರೋ ಒಬ್ಬ ಮತೀಯವಾದಿ, ಒಬ್ಬ ಮತಾಂಧ ಒಬ್ಬ ಶೂ ಎಸ್ತಾನಲ್ಲ, ಅದು ಆಘಾತಕಾರಿ, ಇಡೀ ದೇಶಕ್ಕೆ ಆಘಾತಕಾರಿ. ನ್ಯಾಯಾಂಗ ವ್ಯವಸ್ಥೆ, ಕಾರ್ಯಾಂಗ ವ್ಯವಸ್ಥೆ ಮೇಲೆ ಯಾವ ದುರ್ಬಲತೆ ಆಗ್ತಾ ಇದೆ ಅಂತ ಒಂದು ಭಯ ಬರ್ತಾ ಇದೆ. ಸೊ ಅದಕ್ಕಾಗಿ ಆ ಭಯವನ್ನು ಹೋಗಲಾಡಿಸಬೇಕಾದಂತವ್ರು ಮೂಲಭೂತವಾದವನ್ನ ಪ್ರತಿಪಾದಿಸುವಂತಹ RSS ಬಿಜೆಪಿ ಭಯವನ್ನ ಹೋಗಲಾಡಿಸಿ ನಾವೆಲ್ಲ ಭ್ರಾತೃತ್ವ, ಸಹೋದರತ್ವ, ಸಂವಿಧಾನವೇ ಪರಮೋಚ್ಚ ಗ್ರಂಥ ಅಂತ ಹೇಳ್ಬೇಕಂತ ಸಮಯ ಇದು ಬಂದಿದೆ. ಅವ ಏನ್ ಹೇಳ್ತಾರೆ, ಜಾತ್ಯತೀತನ ಪದವನ್ನು ತೆಗಿತೀವಿ ಅಂತ ಹೇಳಿ ಇದೇ ಮೋದಿ 2.0 ಸರ್ಕಾರದಲ್ಲಿ ಆ ಪ್ರಿಂಟ್ ಹಾಕ್ಬೇಕಾದ್ರೆ ಸೆಕ್ಯುಲರಿಸಂ ಪದವನ್ನು ತೆಗೆದಾಗಿ ಪ್ರಿಂಟ್ ಹಾಕ್ತಾರೆ ಸಂವಿಧಾನ ಪೀಠಿಕೆನ. ಸೊ ಅಂತಹ ಕೆಲಸಗಳು ನಡೀತಾ ಇದೆ. ಹಂಗಾಗಿ ತಾವಡೆಯವರೆಲ್ಲರ ಮಾತಲ್ಲಿ ಯಾವ್ದು ಅಕ್ಷರಶಃ ಸತ್ಯ ಇದೆ. ಯಾಕಂದ್ರೆ ಆ ಭಯದ ವಾತಾವರಣವನ್ನ ಸೃಷ್ಟಿ ಮಾಡಿರ್ತಕ್ಕಂತಹ ಈ ಮೂಲಭೂತವಾದಿಗಳು, ಈ ಬಲಪಂಥೀಯವಾದಿಗಳು, ಇವರು ಬದಲಾವಣೆ ಆಗಬೇಕಾಗಿದೆ. ಅದಕ್ಕಾಗಿ ಅವ್ರು ಹೇಳಿದ್ದಾರೆ, ಅದ್ರೊಳಗೆ ಏನ್ ತಪ್ಪಿಲ್ಲ. ಅದನ್ನ ಅವ್ರು ಮನವರಿಕೆ ಮಾಡ್ಕೊಡುವಂಥದ್ದು, ಜವಾಬ್ದಾರಿಯುತಲ್ಲಿ ನಡ್ಕೊಳ್ಳುವಂಥದ್ದು. ಆಮೇಲೆ ಯಾವುದೇ ಸರ್ಕಾರಿ ಜಾಗಗಳಲ್ಲಿ ಯಾವುದೇ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಲಿಖಿತವಾಗಿ ಅನುಮತಿ ತಗೊಳ್ಳುವಂಥದ್ದು ಎಲ್ಲಾ ಸಂಘಟನೆಗಳಿಗೂ ಅದು ಕಾನೂನು ಪಾಲನೆ ಮಾಡೋದು ಸರ್ಕಾರದ ಹತ್ರ, ಕಾನೂನು ಪೊಲೀಸ್ ಇಲಾಖೆ ಹತ್ರ, ಅಲ್ಲಿ ಸ್ಥಳೀಯ ಆಡಳಿತ ಹತ್ರ, ಸ್ಥಳೀಯ ಆಡಳಿತ, ಪೊಲೀಸ್ ಇಲಾಖೆ ಅಲ್ಲ ಕರೆಕ್ಟ್ ತಗೊಬೇಕು, ಅದನ್ನೇ ಹೇಳ್ತಾ ಇರೋದು. ಯಾಕಂದ್ರೆ ಈಗ ಮೊನ್ನೆ ತಾನೇ ಚೆನ್ನೈನಲ್ಲಿ ಒಂದಾಯ್ತು ನೋಡಿದ್ರಲ್ಲ ನೀವು, 45 ಜನ RSS ಕಾರ್ಯಕ್ರಮದ ಅರೆಸ್ಟ್ ಮಾಡಿದ್ರು. ಯಾಕೆ ಅರೆಸ್ಟ್ ಮಾಡಿದ್ರು? ಕಾಲೇಜ್ನ ಪ್ರಿನ್ಸಿಪಾಲ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಟ್ರೆಸ್ ಪಾಸ್ ಮಾಡಿದ್ದಾರೆ ಇವರು, ಸರ್ಕಾರಿ ಕಾಲೇಜಲ್ಲಿ ಬೈಠಕ್ ಮಾಡ್ತಾ ಇದ್ದಾರೆ ಅಂತ. ಎಲ್ಲೂ ಮಾಡಬಾರ್ದು. ಇದು ಎಲ್ಲ ಕಡೆ ಆತರ ನಡೀತಾ ಇರೋದು. ಎಲ್ಲೂ ಆತರ ಆಗಬಾರ್ದು. ಕಾನೂನಿಗೆ ಗೌರವ ಕೊಡ್ಬೇಕು, ಕಾನೂನವೇ ಪರಮೋಚ್ಚ ಅನ್ಬೇಕು. ಅದು ಬಿಟ್ಟು ನಾವು ಮಾಡಿದ್ದೇ ಸರಿ. ಇವತ್ತು ಕೋರ್ಟ್ ಒಂದು ಹೇಳಿಕೆ ಕೊಟ್ಟಿದೆಯಲ್ಲ, ಕೋರ್ಟ್ ದ್ವಿಸದಸ್ಯ ಪೀಠಕ್ಕೂ ಹೋಗುತ್ತೆ. ಯಾಕಂದ್ರೆ ಅದು ಅಬ್ಸರ್ವೇಷನ್, ಒನ್ ಸೈಡ್ ಅಬ್ಸರ್ವೇಷನ್. ಅದನ್ನ ನಾವು ಚಾಲೆಂಜ್ ಮಾಡಿ ಇಲ್ಲ ಕಂಟೆಂಪ್ಟ್ ಆಗಲ್ಲ. ಅದಕ್ಕೆ ಕಂಟೆಂಪ್ಟ್ ಆಗಿದ್ರೆ ನಾವು ಯಾಕೆ ಸದಸ್ಯ ಪೀಠಕ್ಕೆ ಹೋಗ್ತಾ ಇದ್ವಿ? ಕಂಟೆಂಪ್ಟ್ ಅಲ್ಲ, ಅದು ನಮ್ಮ ಅಭಿಪ್ರಾಯ. ಕೋರ್ಟ್ ಬೇರೆಯವರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋ ಸಮಯ ಈಗ ಬಂದಿದೆ, ಅದನ್ನು ಅರ್ಥ ಮಾಡಿಸ್ತಾರೆ ಕೋರ್ಟ್. ನಿಮ್ಮದೇ ಮಾತಿನಲ್ಲಿ ಬಂದ ಒಂದು ಸಂವಿಧಾನ ಪೀಠಿಕೆಯನ್ನ ಸುಟ್ಟಾಕಿದ್ರು. ಅವಾಗಿದ್ದು ಕೇಂದ್ರದಲ್ಲಿ ಕಾಂಗ್ರೆಸ್, ನೆನಪಿರೋ ಪ್ರಕಾರ ಕಾಂಗ್ರೆಸ್ ನೇತೃತ್ವ
ನೇತೃತ್ವದ ಬಿಜೆಪಿ ಸರ್ಕಾರ, ಸರ್ಕಾರ. ಬಿಜೆಪಿ ಸರ್ಕಾರ ಇತ್ತು ಅಥವಾ ಮೋದಿ ಕಾಂಗ್ರೆಸ್ ಸರ್ಕಾರ, ನೇತೃತ್ವದ ಮೋದಿ ಸರ್ಕಾರ ಸರ್ಕಾರ. ಆಯ್ತು ಸರ್, ಕಾಂಗ್ರೆಸ್ ನೇತೃತ್ವದ ಸರ್ಕಾರಗಳು ವರ್ಷಾನುಗಟ್ಲೆಯಿಂದ ಈ ದೇಶವನ್ನು ಆಳಿದ ಸಂದರ್ಭದಲ್ಲಿ RSS ನ ಶಾಶ್ವತವಾಗಿ ಬ್ಯಾನ್ ಮಾಡ್ಲಿಕ್ಕೆ ನೀವು ವಿಫಲರಾಗಿದ್ದೀರಿ. ಈಗಲೂ ಕೂಡ ರಾಜ್ಯ ಸರ್ಕಾರ ವಿಫಲವಾಗ್ತಾ ಇದೆ. RSS ನ ಬ್ಯಾನ್ ಮಾಡ್ಲಿಕ್ಕೆ ನೀವೇನು ಹೋಗ್ತಿಲ್ಲ. ನನ್ನ ಪ್ರಶ್ನೆ ಕಂಪ್ಲೀಟ್ ಆಗಿಲ್ಲ ಸರ್, ನನ್ನ ಪ್ರಶ್ನೆ ಕಂಪ್ಲೀಟ್ ಆಗಿಲ್ಲ. ಎರಡನೆಯದು ನೀವೇನೇಂದ್ರಿ, ಏನದು ಕೈಯಲ್ಲಿ ಹಿಡ್ಕೊಳ್ಳುವ ದಂಡ ಭಯವನ್ನ ಸೂಚಿಸ್ತಾ ಇದೆ ಸರ್. ವಿತ್ ಆಲ್ ದ ರೆಸ್ಪೆಕ್ಟ್ ಟು ಆಲ್ ದ ಪಾರ್ಟೀಸ್, ಕೆಲವೊಂದಷ್ಟು ಪೊಲಿಟಿಕಲ್ ಪಾರ್ಟೀಸ್, ಕೆಲವೊಂದಷ್ಟು ಸಮಾಜ ಪರವಾದ ಸಂಘಟನೆಗಳಿಗೆ ಗುದ್ಲಿ ಪಿಕಾಸಿನೆಲ್ಲ ಕೊಟ್ಟಿರ್ತಾರೆ ಸರ್, ಸಿಂಬಲ್ ಆಸ್ ಅ ಸಿಂಬಲ್. ಅವ್ರ ಮೆರವಣಿಗೆಯಲ್ಲಿ ಅದನ್ನ ಬಳಸಿದಾಗ ನಮಗೆ ಅದನ್ನ ನೋಡಿದ್ರೆ ಭಯ ಆಗುತ್ತೆ, ಬ್ಯಾನ್ ಮಾಡಿ ಅಂತ ಅಂದ್ಬಿಟ್ರೆ. ಈ ಪೊರಕೆ ಫಾರ್ ಎಕ್ಸಾಂಪಲ್ ಸರ್, ಹಳ್ಳಿಗಾಡಿನಲ್ಲಿ ಪೊರಕೆಯನ್ನ ಜಗಳಕ್ಕೆ ಉಪಯೋಗಿಸ್ತಾರೆ ಸರ್. ಬಟ್ ಅದನ್ನ ದಲಿತ ಸಂಘರ್ಷ ಸಮಿತಿಗಳು ಸಿಂಬಲ್ ಆಗಿ ಬಳಕೆ ಮಾಡ್ಕೊಂಡಾಗ ಅದಕ್ಕೆ ಅದರದೇ ಆದ ರೆಸ್ಪೆಕ್ಟ್ ಇದೆ. ನಾಳೆ ದಿನ ನನಗೆ ಪೊರಕೆ ಕಂಡ್ರೆ ಭಯ ಆಗತ್ತೆ, ನಿಮ್ಮ ಸಂಘಟನೆಯ ಸಿಂಬಲ್ ಅನ್ನ ಬದಲಾಯಿಸ್ಕೊಳ್ಳಿ ಅಂತ ಯಾರು ಕೇಳಿದ್ರೆ ಇದು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಅಂತ ಹೇಳಿ. ದಂಡ ಪ್ರಯೋಗ ಮಾಡಿದಾಗ ಕ್ರಮ ಆಗಬೇಕು, ಕ್ರಮ ಕೈಗೊಳ್ಳೋದು ಪೊಲೀಸರ ಕರ್ತವ್ಯ. ನಿಜ ನಿಜ ನಿಜ. ನೀವು ಈಗ ದಂಡದ ಪರವಾಗಿ ವಕಾಲತ್ತು ವಹಿಸಬೇಕಾದ್ರೆ ಪರ್ಕೆ ಇದೆ, ಪಿಕಾಸಿ ಇದೆ, ಸನಿಕೆ ಇದೆ ಅಂತ ಮಾತುಗಳು ಬರ್ತವೆ, ನಿಜ, ನಾನು ಅದು ಒಪ್ಕೊಂತೀನಿ. ಆದರೆ ದಂಡ ಅನ್ನೋದು ಶಾಂತಿಯ ಸಂಕೇತ ಅಲ್ಲ. ದಂಡವನ್ನು ನೋಡಿದ ತಕ್ಷಣ ಅಲ್ಲಿನ ಜನ ಖುಷಿಯಿಂದ ಬಂದು, ಅದೇನು ಪುಷ್ಪಗುಚ್ಛ ಅಲ್ಲ, ಅದು ಬಂದು ಅದರಿಂದ ಖುಷಿಯಿಂದ ಮಾಡ್ತಾರೆ ಅಂತ ನೋಡ್ರಿ. ದಂಡ ಅನ್ನೋದು ಅದು ಗೊತ್ತಿಲ್ಲ ಬಿಜೆಪಿಗರು, RSS ಅವರು ಅದರ ಮೇಲೆ ಯಾಕೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ, ಅದು ಯಾಕೆ ಅದನ್ನ ಪ್ರದರ್ಶನ ಮಾಡ್ತಿರ್ತಾರೆ ಅಂತ. ಆದ್ರೂ ಕೂಡ ನೋಡಿ, ತ್ರಿವರ್ಣ ಧ್ವಜವನ್ನ ಕೈಲಿಡ್ಕೊಳ್ಳಿ ತಪ್ಪಿಲ್ಲ, ಸಂವಿಧಾನ ಪೀಠಿಕೆಯನ್ನ ಕೈಲಿಡ್ಕೊಳ್ಳಿ ತಪ್ಪಿಲ್ಲ, ಅದನ್ನ ಮಾಡ್ಲಿ ಅಂತ ಆ ದಲಿತ ಸಂಘಟನೆಗಳು ಇರೋದ್ರೊಳಗೆ ಯಾವುದೇ ತಪ್ಪಿಲ್ಲ. ಬಿಜೆಪಿಗರು ಮತ್ತೆ RSS ತಗೋಬೇಕಾದಂತ ಕಾಲಿದು. ಅವ್ರಿಗೆ ನಾವು ನಿಜವಾದ ದೇಶಭಕ್ತರು, ಬರೀ ಬಾಯಿ ಮಾತನಾಡಲ್ಲ, ನಿಜವಾದ ದೇಶಭಕ್ತರು ನಾವು. ಸಂವಿಧಾನದ ಪರಮೋಚ್ಚ ಗ್ರಂಥ ಅಂತ ಹೇಳಕ್ ಒಂದು ಅವಕಾಶ. ಈ ದೇಶದಲ್ಲಿ ಮೋಹನ್ ಭಾಗವತ್ ಆಗಿ ಎಲ್ಲರೂ ತಲೆ ಮೇತ್ಕೊಂಡು ಬಿಜೆಪಿ ಶಾಸಕರೇ ಇದ್ದಾರೆ. ಆಯ್ತಪ್ಪ, ಉತ್ಕರ್ಷ್ ಅವರು ವಕ್ತಾರರು, ಅವ್ರು ಹೇಳಿದ್ರೆ ನಿಮಗೆ ಸಮಾಧಾನ ಆಗ್ಲಾರ್ದೇನೋ. ನಾನು ಬಿಜೆಪಿ ಶಾಸಕರಿದ್ದಾರೆ, ಶ್ರೀವತ್ಸ ಅವರು ನೀವೇ ಹೇಳ್ಬಿಡಿ ಸರ್. ಬಿಜೆಪಿ ಪಕ್ಷ ಆಗ್ಲಿ, RSS ಆಗ್ಲಿ ಸಂವಿಧಾನ ವಿರೋಧಿನ, ಸಂವಿಧಾನವನ್ನು ಒಪ್ಪೋದಿಲ್ಲ, ರಾಷ್ಟ್ರಧ್ವಜವನ್ನು ಒಪ್ಪೋದಿಲ್ವಾ, ಸಂವಿಧಾನವೇ ಪರಮೋಚ್ಚ ಅನ್ನೋದನ್ನ ನೀವು ಒಪ್ಪೋದಿಲ್ವಾ? ಅಲ್ಲ, ನಟರಾಜ್ ಅವ್ರ ಗೌಡ್ರು ಮಾತಾಡ್ತಿರೋದನ್ನ ಕೇಳಿ ಆಶ್ಚರ್ಯ ಆಯ್ತು. ಅಲ್ಲರೇ, ನೀವು ಪಾಕಿಸ್ತಾನಕ್ಕೆ ಜೈ ಅನ್ನೋನ್ನ ವಿಧಾನಸೌಧದೊಳಗೆ ಬಿಟ್ಕೋತೀರಿ, ಅದಕ್ಕೆ ಪ್ರೂಫ್ ಕೊಟ್ರೆ ಅದನ್ನ ಇಲ್ಲ ಅಂತ ವಾದ ಮಾಡಿ FSL ರಿಪೋರ್ಟ್ ಕೊಟ್ಟಂತ ನೀವು ಮಾತಾಡ್ತೀರಿ. ಇವತ್ತು ಬಿಜೆಪಿ ಲಾಲ್ ಚೌಕದಲ್ಲಿ ಯಾವನ್ರಿ ಉಗ್ರಗಾಮಿಗಳು ಲಾಲ್ ಚೌಕದಲ್ಲಿ ತಾಕತ್ತಿದ್ರೆ, ಒಂದ್ ನಿಮಿಷ ಕೇಳಿ, ನೀವು ಹೇಳಿದ್ದೆಲ್ಲ ಫುಲ್ ಕೇಳಿಸ್ಕೊಂಡಿದ್ದೀನಿ. ನೀವು ಅಲ್ಲಿ ಕೂತ್ಕೊಂಡು ಲಾಲ್ ಚೌಕದಲ್ಲಿ ಇದನ್ನು ರಾಷ್ಟ್ರಧ್ವಜ ಹಾರಿಸಿದಾಗ ಹೋಗಿ ಹಾರಿಸಿದ್ದವರು ಬಿಜೆಪಿಯವರೇ. ನೀವೇ ನಿಮ್ಮಿಂದ ನಾವೇನು ಕಲಿಬೇಕಾಗಿಲ್ಲ. ಆದರೆ ಇವತ್ತು ಸಮಾಜವನ್ನು ಹೊಡಿತಾ ಇರೋದ್ಯಾರು? 100 ವರ್ಷ ಆದ್ಮೇಲೆ ನಿಮಗೆ ಜ್ಞಾನ ಬಂತ ಇವತ್ತು RSS ತೊಂದರೆ ಮಾಡ್ತಿದೆ ಅಂತ? ನಿಮಗೆ ಯಾಕ್ರಿ ಲಾಠಿ ಮೇಲೆ ಲಾಠಿ? ಏನು ಯೂನಿಫಾರ್ಮ್ ನಮ್ದು RSSನ ಡ್ರೆಸ್ ಕೋಡಿನ ಭಾಗವೇನ್ರಿ ಅದು? ಅದೊಂದು ಎಕ್ಸೈಸ್ ಮಾಡುವಂತ ಒಂದು ಐಟಮ್, ಅದು ಎಕ್ಸೈಸ್ಗೆ ಬೇಕು. ಮಿಕ್ಕದ ಊರಲ್ಲೆಲ್ಲ ದೊಣ್ಣೆ ಹಿಡ್ಕೋತಾರಲ್ಲ, ಕೇರಳದಲ್ಲಿ ಕತ್ತಿ ಹಿಡ್ಕೊಂಡು ವರ್ಷ ಮಾಡ್ತಾರಲ್ಲ, ಅಲ್ಲಿ ಮಾತಾಡ್ತೀರ ನೀವು? ಅಲ್ಲಿ ನೀವು ವೈನಾಡಲ್ಲಿ ಮಾತಾಡೋಕ್ಕಾಗತ್ತೇನ್ರಿ ನೀವು? ಇವತ್ತು ನಮ್ಮ ಬಗ್ಗೆ ಮಾತಾಡ್ತೀರ ನೀವು? ನಮ್ಮದು RSSನ ಡ್ರೆಸ್ ಕೋಡಲ್ಲಿ ದಂಡ ಡ್ರೆಸ್ ಕೋಡಿನ ಭಾಗ ಅಲ್ಲ. ಆದರೆ ನಾವು ಅದನ್ನ ಎಕ್ಸಸೈಸ್ ಆಗಿ ಇಟ್ಕೊಂಡಿದ್ದೀವಿ. ಎಕ್ಸಸೈಸ್ಗೆ ಒಂದು ಮೆಟೀರಿಯಲ್ ಬೇಕು, ಇಟ್ಕೊಂಡಿದ್ದೀವಿ. ನಿಮಗೆಲ್ಲಾದರೂ ಯಾವ್ದಾದ್ರು ಸರ್ಕಾರಿ ಜಾಗದಲ್ಲಿ, ಶಾಲೆ ಜಾಗದಲ್ಲಿ ನಾವೇನಾದರೂ ತಪ್ಪು ಮಾಡಿದ್ದೀವಿ ಅನ್ನೋದು ನಿಮಗೆಲ್ಲರೂ ಗೊತ್ತಾಗಿದೆಯಾ? ಅಂತ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಅವತ್ತಿನ RSSನ 2ನೇ ಸರಸಂಘ ಚಾಲಕರು, RSSನ ಚೀಫ್ ಅವರು ನಿಧನರಾದಾಗ ಪಾರ್ಲಿಮೆಂಟಲ್ಲಿ ಶ್ರದ್ಧಾಂಜಲಿಯನ್ನ ಮಾಡಿಸಿದಂಥ, ರೆಸೊಲ್ಯೂಷನ್ ಮಾಡಿಸಿದಂಥ ಇಂದಿರಾ ಗಾಂಧಿ ಅವ್ರಿ. ನೀವು ಆ ಪಾರ್ಟಿಯವರು, ನೀವು ಅದನ್ನ ಹಿನ್ನೆಲೆ ತಿಳ್ಕೊಂಡು ಮಾತಾಡಬೇಕು. ಇವತ್ತು ಕೂತ್ಕೊಂಡು ಏನೇನೋ ಮಾತಾಡ್ತಿದೀವಿ ಅಂದ್ರೆ ಹೇಗಾಗುತ್ತೆ? RSS ಕಾಂಗ್ರೆಸ್ ಮಾಡ್ತಾ ಇರೋದು ಸಮಾಜದ ನಡುವೆ ಒಡೆದಾಳುವಂತ ನೀತಿಯನ್ನು ಮಾಡ್ತಾ ಉತ್ಕರ್ಷ್ ಅವರು ಉತ್ತರ ಕೊಡ್ಲಿ. ಕೋರ್ಟ್ನ ಅಬ್ಸರ್ವೇಷನ್, ಸರ್ಕಾರದ ಆದೇಶ ಜನಸಾಮಾನ್ಯರ, ಸಾರ್ವಜನಿಕರ ಹಕ್ಕನ್ನ ಕಿತ್ಕೊಳ್ಳೋ ಉದ್ದೇಶದ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಇದು ಕೋರ್ಟ್ನ ಅಬ್ಸರ್ವೇಷನ್. ಇದ್ರ ಬಗ್ಗೆ ಉತ್ಕರ್ಷ್ ಅವರು ಉತ್ತರ ಕೊಡ್ಲಿ. ಅದಾದ್ಮೇಲೆ ತಾವಡೆ ಅವರೇ, ನೀವು ಹೇಳ್ತಾ ಇದ್ರಿ ಸಂವಿಧಾನ ಅಂತ ಹೇಳಿ. ಬ್ರೇಕ್ ನ ಸಮಯದಲ್ಲಿ ತಾವು ದಯಮಾಡಿ ತಿಳ್ಕೊಳ್ಳಿ, ಸಂವಿಧಾನದ ಆರ್ಟಿಕಲ್ 19A 19B ಏನ್ ಹೇಳುತ್ತೆ ಅನ್ನೋದನ್ನ ತಾವು ವೀಕ್ಷಕರಿಗೆ ಹಾಗೆ ನಮ್ಮೆಲ್ಲರಿಗೂ ತಿಳಿಸಬೇಕು. ಬ್ರೇಕ್ ಆದ್ಮೇಲೆ ಹೇಳಿದ್ಯಾರು? ಜಸ್ಟಿಸ್ ನಾಗಪ್ರಸನ್ನ ಅವರು ವಾದ ಮಾಡುವಾಗ ಅಶೋಕ್ ಹಾರ್ನಳ್ಳಿ ಅವರು ಏನಂದ್ರು? ಸರ್ಕಾರ ಬಲವಂತವಾಗಿ ಸಾರ್ವಜನಿಕರ ಹಕ್ಕನ್ನ ಕಿತ್ಕೊಳ್ಳೋ ಪ್ರಯತ್ನವಾಗಿ ಆದೇಶ ಹೊರಡಿಸಿದಂತಿದೆ.
ಇದು ಕೋರ್ಟ್ನ ಅಬ್ಸರ್ವೇಷನ್ಗಳು. ಅಲ್ಲ, ಬಹಳ ಸ್ಪಷ್ಟವಾಗಿದೆ. ಕೋರ್ಟ್ ಇವತ್ತು ಚೀಮಾರಿ ಹಾಕಿದೆ. 2 ದಿನಗಳ ಹಿಂದೆ ಹೈಕೋರ್ಟ್ ಹೇಳಿದ್ದೇನು, ಹೈಕೋರ್ಟ್ ಅದನ್ನೇ ಹೇಳ್ತು. ಏನ್ ಹೇಳ್ತಾ ಹೈಕೋರ್ಟ್? ಇವತ್ತು ಶಾಂತಿ ಮತ್ತೆ ಸಮನ್ವಯವನ್ನ ಸಾಧಿಸ್ತಕ್ಕಂಥದ್ದು ಯಾರ ಹಕ್ಕು ಅಂತಂದ್ರೆ ಸರ್ಕಾರದ ಅಧಿಕಾರ ಇರ್ತಕ್ಕಂಥದ್ದು. ಹಾಗಾದ್ರೆ ಸರ್ಕಾರ ಯಾರ್ದಿದೆ? ಕಾಂಗ್ರೆಸ್ನವ್ರದ್ದು. ಅಲ್ಲಿ ಕಲಬುರಗಿ ಇನ್ಚಾರ್ಜ್ ಮಿನಿಸ್ಟರ್ ಯಾರಿದ್ದಾರೆ? ಶ್ರೀಮಾನ್ ಪ್ರಿಯಾಂಕ ಖರ್ಗೆ ಅವರು. ಅಧಿಕಾರಿಗಳಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಯಾರ ಮಾತು ಕೇಳುತ್ತೆ? ಶ್ರೀಮಾನ್ ಪ್ರಿಯಾಂಕ ಖರ್ಗೆ ಅವ್ರ ಮಾತು. ನಾವು ಕೇಳ್ತಿರೋಂಥದ್ದು ಅದೇ. 450 ಕಡೆ ಪಥಸಂಚಲನ ಆಗಿದೆ ಸರ್, ಎಲ್ಲೂ ಏನು ಸಮಸ್ಯೆ ಆಗಿಲ್ಲ. ಹಾಗಾದ್ರೆ ಚಿತ್ತಾಪುರದಲ್ಲಿ ಮಾತ್ರ ಯಾಕೆ? ಈಗ ನಾವು ಪ್ರಶ್ನೆ ಮಾಡ್ತಿದ್ವಿ ಪ್ರಿಯಾಂಕ ಖರ್ಗೆ ಅವ್ರಿಗೆ ಏನು ಅಂತಂದ್ರೆ, ಮೊನ್ನೆ ಇತ್ತೀಚೆಗೆ ಪೊಲೀಸ್ ಸ್ಟೇಷನ್ ಸುಟ್ಟಂತ ಗೂಂಡಾಗಳ ಮೇಲೆ ಇದ್ದಂತ ಕಾಯ್ದೆಯನ್ನು ವಾಪಸ್ ತಗೊಂಡ್ರಲ್ಲ ಪ್ರಿಯಾಂಕ್ ಖರ್ಗೆ ಅವರು. ಹಾಗಾದ್ರೆ ಅದು ಸಮಸ್ಯೆ ಕಾಣಿಸ್ತಾ ಇಲ್ವಾ? ಕೇಳಿಸ್ಕೊಳ್ರಿ, ನೀವು ಕೇಳಿಸ್ಕೋಬೇಕು. ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ರು ಕೂಡ ಇವತ್ತು ಮಸೀದಿಗಳ ಮೇಲೆ ಇರ್ತಕ್ಕಂಥ ಧ್ವನಿವರ್ಧಕ ಆಗ್ತಾ ಇಲ್ಲ. ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡಬಾರ್ದ? ಸೊ ಹಾಗಾಗಿ ಬಹಳ ಸ್ಪಷ್ಟವಾಗಿ ಇಲ್ಲಿ ಕಾಣಿಸ್ತಕ್ಕಂಥದ್ದು ಏನು ಅಂತಂದ್ರೆ, ದ್ವೇಷದ ರಾಜಕೀಯವನ್ನ ಮಾಡ್ತಕ್ಕಂಥದ್ದು ಬಿಡಿರಿ. ಮಾತೆತ್ತಿದ್ರೆ ಸಮಾನತೆ, ಸಂವಿಧಾನದ ಬಗ್ಗೆ ಮಾತಾಡ್ತಿರಲ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ 1955ರಲ್ಲಿ ಹೇಳಿದ್ರು, ಯಾವತ್ತು ಕಾಂಗ್ರೆಸ್ ಸಾಯುತ್ತೆ ಅವತ್ತು ಪ್ರಜಾಪ್ರಭುತ್ವ ಉದಯಿಸುತ್ತೆ ಅಂತ. ತಿಳ್ಕೊಂಡಿದ್ದೀರೇನ್ರಿ? ತಪ್ಪು ಮಾಹಿತಿಗಳನ್ನು ಕೊಟ್ಟು ಅಂಬೇಡ್ಕರ್ ಅನ್ನ ಸೋಲಿಸಿದ್ದು ಅಪಮಾನ ಮಾಡ್ತಿರೋದು ನೀವು. ಸಂವಿಧಾನದ ಬಗ್ಗೆ ಆಯ್ತು, ನಟರಾಜ್ ಗೌಡ್ರೆ ವಾಯ್ಸ್ ಮ್ಯೂಟ್ ಆಗಿದೆ, ಉತ್ಕರ್ಷ್ ಅವರೇ ವಾಯ್ಸ್ ಮ್ಯೂಟ್ ಆಗಿದೆ. ವಾಯ್ಸ್ ಹೋಗ್ತಿಲ್ಲ ಬಿಡ್ರಿ, ನಟರಾಜ್ ಗೌಡ್ರೆ ಬಿಡ್ರಿ, ವಾಯ್ಸ್ ಹೋಗ್ತಿಲ್ಲ ಬಿಡಿ. ಎಲ್ಲರಿಗೂ ನೀವು ಕೇಳಿಸ್ಕೊಳ್ಳಿ, ತಾವ್ಡೆ ನೀವು ಕೇಳಿಸ್ಕೊಳ್ಳಿ, ನಟರಾಜ್ ಗೌಡ್ರೆ ನೀವು ಕೇಳಿಸ್ಕೊಳ್ಳಿ. ಈ ದೇಶದ ಒಬ್ಬ ಪ್ರಜೆಯಾಗಿ ಎಲ್ಲರಿಗೂ ಕೈ ಮುಗ್ದು ವಿನಂತಿ ಮಾಡ್ಕೊಳ್ತಿದ್ದೀನಪ್ಪ, ನಿಮ್ಮ ಐಡಿಯಾಲಜಿಗಳನ್ನ, ನಿಮ್ಮ ರಾಜಕೀಯ ಸಿದ್ಧಾಂತಗಳನ್ನ ಅದ್ರ ಬೇಳೆಕಾಳು ಬೇಯಿಸ್ಕೊಳ್ಳಿಕ್ಕೆ 19B ಯಾವಾಗಲೂ ಶಾಂತಿ ರೀತಿಯಾಗಿ ನಡೆಸ್ತಕ್ಕಂಥ ಜನ ಪಥಸಂಚಲನೆ ಆಗಲಿ ಯಾವುದೇ ಹೋರಾಟಗಳನ್ನಾಗಲಿ ಅದಕ್ಕೆ 13 ಆರ್ಟಿಕಲ್ B ಅಂತ ಹೇಳ್ತಾರೆ. ಯಾಕಂದ್ರೆ ಯಾವುದೇ ಆಯುಧಗಳನ್ನು ಹಿಡ್ಕೊಂಡು ಏನೇ ಯಾವುದೇ ಕೆಲಸಗಳನ್ನು ಮಾಡಬಾರ್ದು ಅಂತ ಅದರಲ್ಲಿ ಇದೆ. ಯಾಕಂತಂದ್ರೆ ಈ RSS ಅವರು ಬಡಿಗೆ ಹಿಡ್ಕೊಂಡು ಮಾಡ್ತಾರೆ, ಅದು ತಪ್ಪಲ್ವಾ? ಯಾಕೆ? ಅದು ಆಯುಧ ಅಲ್ವಾ? ಈಗ ನೀವು ಹೇಳ್ತಾ ಇದ್ದೀರಿ ನಾವು ದಲಿತರು ನೀಲಿ ಶಾಲ್ಗಳನ್ನು ಹಾಕೊಂಡು ರೋಡಿಗೆ ಇಳಿತೀವಿ, ಫ್ಲಾಗ್ ಹಿಡ್ಕೊಂಡು ಇಳಿತೀವಿ. ನಾವ್ ಯಾವಾಗಲೂ ಪಥಸಂಚಲನೆ ಮಾಡ್ಲಿಕ್ಕೆ ಯಾವಾಗೂ ಇಳಿದಿಲ್ಲ. ಯಾವತ್ತು ನಮ್ಮವರ ಮೇಲೆ ಅತ್ಯಾಚಾರ ಆಗಿದೋ ಆ ಅತ್ಯಾಚಾರದ ಹೋರಾಟಕ್ಕೋಸ್ಕರ ನಮ್ಮ ನೀಲಿ ಜೆಂಡಗಳನ್ನು ಹಿಡ್ಕೊಂಡು ಬಿಟ್ಟು ದಲಿತರು ಹೋರಾಟ ಮಾಡಿದೀವಿ ಹೊರತಾಗಿ ಸುಮ್ನೆ ನಾವು ಯಾವುದೋ ಊರಲ್ಲಿ ಹೋಗ್ಬಿಟ್ಟು ಪಥಸಂಚಲನೆ ಕಾರ್ಯಕ್ರಮ ಮಾಡ್ತೀವಿ, ವಿಜಯ ಉತ್ಸವ ಮಾಡ್ತೀವಿ. ಯಾಕೆ ರೀ ಇದನ್ನ ಇವ್ರೇನ್ ರಿಜಿಸ್ಟ್ರೇಷನ್ ಇದೆ, ಇವ್ರ ಕಾಪಿ ರಿಜಿಸ್ಟ್ರೇಷನ್ ಕೊಡು ಅಂತ ಕೊಡಿ. ರಿಜಿಸ್ಟ್ರೇಷನ್ ಕಾಪಿ ಕೊಟ್ಟಾಗ ಮಾತ್ರ ಇವರು RSS ದವರು ಈ ದೇಶದ ಸಂಘದ ಪರಿವಾರಗಳು ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ನೀವೇ ಹೇಳಿದಂತೆ ತಾವಡೆ ಅವರೇ, ಸಂವಿಧಾನವೇ ಶಾಂತಿಯುತವಾಗಿ ಪಥಸಂಚಲನ ನಡೆಸಲಿಕ್ಕೆ ಅದಕ್ಕೂ ಮಾತನಾಡೋಣ. ತಾವಡೆ ಅವರೇ ಕೇಳಿಸ್ಕೊಳ್ರಿ, ನೀವು ಒಪ್ಕೊಂತೀರೇನ್ರಿ? ನೀವು ಮಾತಾಡೋದನ್ನ ಕೇಳಿಸ್ಕೊಂಡ್ರೆ ನಾನ್ ಮಾತಾಡೋದು ಕೇಳಿಸ್ಕೊಳ್ರಿಲ್ಲ. ತಾವಡೆ ಅವರೇ ಕೇಳಿಸ್ತಿದ್ಯಾ? ಅದನ್ನು ಹೇಳಿದ್ರ ಹೇಳಿಲ್ಲ ಅವರು. ತಾವಡೆ ಅವರೇ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದ್ರೆ ನೀವೇ ಹೇಳ್ದಾಗೆ ನಮ್ಮ ಸಂವಿಧಾನದ ಆರ್ಟಿಕಲ್ 19B, ನೀವು 13 ಅಂತೇನೋ ಅಂದ್ರೆ 19B, ನಮ್ಮ ಸಂವಿಧಾನದ ಆರ್ಟಿಕಲ್ 19B ಶಾಂತಿಯುತವಾಗಿ ಪಥಸಂಚಲನ ಸಭೆ ಸಮಾರಂಭ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಾಗ ಅದನ್ನ RSS ಅವ್ರು ಮಾಡ್ತಿದ್ರೆ ನೀವ್ ಯಾಕೆ ವಿರೋಧ ಮಾಡ್ತಿದ್ದೀರಿ? ಅದು ಸಂವಿಧಾನ ವಿರೋಧಿ ಅಲ್ವಾ? ಕೈಯಲ್ಲಿ ಇಟ್ಕೊಂಡಿರುವ ದಂಡವನ್ನ ಶಸ್ತ್ರ ಅಂತ ಹೇಳಿ ಒಪ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಲೋಕಾಯುಕ್ತರಾಗಿದ್ದ ಕೇಳಿಸ್ಕೊಳ್ಳಿ ಸರ್, ಕೇಳಿಸ್ಕೊಳ್ಳಿ. ರಿಜಿಸ್ಟ್ರೇಷನ್ ಬಗ್ಗೆನೂ ನಾನು ಮಾತನಾಡ್ತೀನಿ ಸರ್. ನೋಡಿ, ನಾನು ಆರ್ಟಿಕಲ್ 19B ಮಾತನಾಡಿದಾಗ ನೀವು ರಿಜಿಸ್ಟ್ರೇಷನ್ ಅಂತೀರಿ, ನಾನು ದಂಡದ ಬಗ್ಗೆ ಮಾತನಾಡಿದಾಗ ಅಲ್ಲಲ್ಲ. ತಾವಡೆ ಹಿಂಗಾಗಲ್ಲ ಡಿಬೇಟು. ತಾವಡೆ ಅವರೇ ಒಂದಾದ್ಮೇಲೆ ಒಂದ್ ಮಾತಾಡಿ, ಒಂದಾದ್ಮೇಲೆ ಒಂದ್ ಮಾತಾಡಿ. ತಾವಡೆ ಅವರೇ ನೀವು ಫಸ್ಟ್ ಕೇಳಿಸ್ಕೊಂಡಿರೋದನ್ನ ಅರ್ಥ ಮಾಡ್ಕೊಳ್ತಿಲ್ಲ. ನೀವು ಆರ್ಟಿಕಲ್ 19B ಅಂದ್ರಿ, ನಾನು ಅದಕ್ಕೆ ಪ್ರಶ್ನೆ ಕೇಳ್ತಿದ್ದೀನಿ. ನಾನು ಆರ್ಟಿಕಲ್ 19B ಅಂದ್ರೆ ನೀವು ರಿಜಿಸ್ಟ್ರೇಷನ್ ಅಂತೀರಿ, ನಾನು ರಿಜಿಸ್ಟ್ರೇಷನ್ ಮಾತನಾಡ್ತೀನಿ ಅಂತೀನಿ, ನೀವು ಮತ್ತೆ ಸಂವಿಧಾನ ಸುಟ್ಟಿದ್ದು ಅಂತೀರಿ. ಕೇಳಿಸ್ಕೊಳ್ಳಿ, ನೀವೇ ಹೇಳಿದ ಹಾಗೆ ಆರ್ಟಿಕಲ್ 19B ಅಡಿಯಲ್ಲಿ ಶಾಂತಿಯುತವಾಗಿ ಸಭೆ ಸಮಾರಂಭ ಪಥಸಂಚಲನ ನಡೆಸುವಾಗ ಅವಕಾಶ ಇದೆ ಅಂತ ಸಂವಿಧಾನ ಹೇಳುವಾಗ ನೀವು ಯಾಕೆ ವಿರೋಧಿಸ್ತೀರಿ? ನೀವು ಸಂವಿಧಾನ ವಿರೋಧಿನ? ಎರಡನೆಯದ್ದು, ಜಸ್ಟಿಸ್ ಸಂತೋಷ್ ಹೆಗಡೆ ಮಾಜಿ ಲೋಕಾಯುಕ್ತರು ಇದೇ ಮಹಾಭಾರತ ವೇದಿಕೆಯಲ್ಲಿ ದಂಡವನ್ನ ನಾವು ಮಾರಕಾಸ್ತ್ರ ಅಂತ ಹೇಳಿ ಕರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ನೀವು ಜಸ್ಟಿಸ್ ಸಂತೋಷ್ ಹೆಗಡೆ ಅವ್ರಕ್ಕಿಂತ ಬುದ್ಧಿವಂತರೇನ್ರಿ? ಆಯ್ತಪ್ಪ, ದಂಡ ಇನ್ ಕೇಸ್ ನಿಮ್ಮ ಪ್ರಕಾರ ಮಾರಕಾಸ್ತ್ರವೇ ಆಗಿದ್ರು ಕೂಡ